ಅಲ್ಲ ಏಂತಕ್ಕೆ ಹಿಂಗ್ ಆಡ್ತಿದ್ಯಾ? ಏನೋ ಅರ್ಜೆಂಟು ಅಂತ ಕರೆಸ್ಕೊಂಡೆ. ನೀನೇನು ಮಾತಾಡ್ದಲ್ಲ ಹಿಂಗ್ ಸುಮ್ನೆ ಕುಂತಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನೋಡು, ನನ್ನ ಆಫೀಸಲ್ಲಿ 2 ಅವರ್ಗೆ ಅಂತ ಮಾತ್ರ ನಾನು ಪರ್ಮಿಷನ್ ತಗೊಂಡ್ ಬಂದಿರೋದು. ಲೆಟ್ಸ್ ಬ್ರೇಕಪ್. ಏನು? ಹೆಂಗಿದೆ ಮೈಗೆ? ಇನ್ನೊಂದ್ಸತಿ ಏನಾದ್ರೂ ಬ್ರೇಕಪ್ ಅಂದ್ರೆ ನೋಡು ಸರಿಗಿರಲ್ಲ ಅಷ್ಟೇ. ನಿನಗೆ ಇನ್ಸ್ಟಾ ರೀಲ್ ನಲ್ಲಿ ಆಕ್ಟ್ ಮಾಡಕ್ಕೂ ಬರಲ್ಲ. ನಾನು ಯಾವಾಗಾದ್ರೂ ರೀಲ್ಸ್ ಮಾಡೋಣ ಬಾರೋ ಅಂದ್ರೂ ಬರಲ್ಲ. ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ರೇಗಿಸ್ತಾರೆ. ನೋಡು, ಹಂಗೆಲ್ಲ ಏನೂ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊ. ಲೈ, ಹುಡುಗಿ ತಳ್ಳಿದ್ರೆ ರೋಡ್ಗೆ ಬೀಳೋದಲ್ಲ ಕಣ, ಕಾಲ್ನ ಕಂಬ ಮಾಡಿ ನಿಂತ್ಕೋಬೇಕು. ಅವನೇ ಗಂಡ್ಸು. ಇದೆ ಸಮಸ್ಯೆ ಇದೆ, ನಿಮ್ಮಿಬ್ರಲ್ಲೂ ಒಂದು ಸಮಸ್ಯೆ ಇದೆ. ನಮ್ಮಿಬ್ರಲ್ಲೂ ಅಲ್ಲ ಸರ್, ಇವಳಲ್ಲಿ ಸಮಸ್ಯೆ ಇರೋದು. ಈ ಸೋಷಿಯಲ್ ಮೀಡಿಯಾ ಅನ್ನೋ ಭೂತ ಇವಳಲ್ಲಿ ಆವರ್ಸ್ಕೊಂಡ್ಬಿಟ್ಟಿದೆ. ನೀವಿಬ್ರು ಪ್ರೇಮಿಗಳು ತಾನೆ? ಅಲ್ಲಪ್ಪ, ಇಬ್ರು ಅರ್ಥ ಮಾಡ್ಕೊಳ್ಳದೆ ಪ್ರೇಮಿಗಳು ಅಂತ ಹಣೆಗೆ ಪಟ್ಟಿ ಅಂಟಿಸ್ಕೊಂಡ್ಬಿಟ್ಟಿದ್ದೀರ. ಎಷ್ಟೋ ಜನ ಪ್ರೀತಿಸಿದವರು ಅವ್ರ ಪ್ರೀತಿನ ಅವ್ರ ಪ್ರೇಮಿಗಳ ಹತ್ರ ಹೇಳ್ಕೊಳಕ್ಕಾಗದೆ ಜೀವನ ಪೂರ್ತಿ ಕೊರಗ್ತಾ ಇರ್ತಾರೆ. ಆ ಕೊರಗು ನಿಮ್ಮಲ್ಲಿ ಕಾಣ್ತಾ ಇಲ್ಲ. ಸೋಷಿಯಲ್ ಮೀಡಿಯಾ ಇದ್ರೇನೆ ಬದುಕು, ಅದಿಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ನೋ ಒಂದು ಭ್ರಮೆ, ಭಯ ತುಂಬ್ಕೊಂಡ್ಬಿಟ್ಟಿದೆ ಈಗಿನ ಯೂತ್ಸಲ್ಲಿ. ನಿನಗಿಂತ ಚೆನ್ನಾಗಿರೋಳು, ನಿನಗಿಂತ ಚೆನ್ನಾಗಿ ಆಕ್ಟ್ ಮಾಡೋಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ರೆ ಜನ ನಿನ್ನ ಮರ್ತು ಬಿಡ್ತಾರಮ್ಮ. ಇದರಿಂದ ಯಾವ ಸೋಷಿಯಲ್ ಮೀಡಿಯಾ ಕಂಪ್ನಿಗಳಿಗೂ ಲಾಸ್ ಆಗಲ್ಲ, ಲಾಸ್ ಆಗೋದು ನಿನಗೇನೆ. ಎಷ್ಟೋ ಜನ ನನ್ನಂತ ಪ್ರೇಮಿಗಳು ಪ್ರೀತಿಗೋಸ್ಕರ ಹಂಬಲಿಸಿ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ, ಕೊರಗ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಯಾವತ್ತೋ ಇವತ್ತಲ್ಲ ನಾಳೆ ಬ್ಯಾನ್ ಆಗುವಂತ ಸೋಷಿಯಲ್ ಮೀಡಿಯಾಗೋಸ್ಕರ ನಿಮ್ಮ ಪವಿತ್ರವಾದ ಪ್ರೀತಿನ ಬಲಿ ಕೊಡಬೇಡಿ. ದಯವಿಟ್ಟು ನನ್ನ ಮಾತು ಕೇಳಿ. ನೋಡಮ್ಮ, ಪ್ರೇಮಿಗಳಿಗಿಂತ ಪ್ರೀತಿ ದೊಡ್ಡದು. ಪವಿತ್ರವಾದ ಪ್ರೀತಿಗೆ ಅವಮಾನ ಮಾಡಬೇಡಿ. ಇಬ್ಬರು ಚೆನ್ನಾಗಿ ಬಾಳಿ ಬದುಕಬೇಕು. ಕೊಡ ಕೈ ಕೊಡೋ. ಚೆನ್ನಾಗಿರಿ, ಹಗ್ ಮಾಡ್ಕೊಳ್ಳಿ. ನಾನು ಆ ಕಡೆ ಹೋಗ್ತೀನಿ. ಮಾಡ ಜಾಮಾಯಿಸ. ಹಾಯ್ ಮೈ ಸ್ವೀಟ್ ಹಾರ್ಟ್. ಹಲೋ ಮೇಡಮ್. ಹಲೋ ಪ್ಲೀಸ್ ಗಾಡಿ ಸೈಡ್ಗೆ ಹಾಕ್ರಿ, ಮಾತಾಡ್ಬೇಕು. ಮೇಡಮ್ ಪ್ಲೀಸ್. ಏ ಪೊಲೀಸಮ್ಮ. ನೋಡಿದ್ರಾ, ಒಂದೇ ಒಂದಿನ ಅವ್ನು ಸ್ಕ್ರಾಪ್ ಯಾರ್ಡ್ಗೆ ಹೋಗಿದ್ದು. ನನ್ನ ನೋಡಿ ತಲೆ ತಿರ್ಗಿ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಹೆಂಗೆ ನಾವು? ನೀವು ಬಿಡಿ ಮೇಡಮ್, ಅರ್ಧ ವಯಸ್ಸಾಗಿರೋ ಐಶ್ವರ್ಯ ರೈ. ಏನಿಲ್ಲ, ಅವ್ರಿಗೆ ವಯಸ್ಸಾದ್ರೂ ಫ್ಯಾನ್ಸ್ಗೇನ್ ಕಮ್ಮಿ ಇಲ್ಲ ಅಂತ ಹೇಳಕ್ ಬಂದೆ. ಬಿಡಿ, ತಲೆ ತಿರ್ಗಿ ಅಲ್ಲೇ ಎಲ್ಲೋ ಬೀಳೋದಕ್ಕಿಂತ ಇಲ್ಲಿವರೆಗೂ ಬಂದಿದ್ದಾರಲ್ಲ ಹುಡ್ಕೊಂಡು. ಏನ್ ಇಲ್ಲಿ ಬಂದಿದ್ಯಾ? ಇದು ಮ್ಯಾಟ್ರಿಮನಿ ಆಫೀಸಿಂದ ಫೋನ್ ಬಂದಿತ್ತು. ಸಾಯಂಕಾಲ ಹೆಣ್ಣು ನೋಡಕ್ ಹೋಗ್ಬೇಕು ಅಂತ, ಅದಕ್ಕೆ ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಪ್ಪ, ಇಲ್ಲ. ಸಾಹೇಬ್ರು ಬೇರೆ ಮರ್ಡರ್ ಕೇಸ್ ಮೇಲೆ ಹೊರಗಡೆ ಹೋಗಿದ್ದಾರೆ. ನನ್ನನ್ನ ನೈಟ್ ಡ್ಯೂಟಿಗೆ ಹಾಕಿದ್ದಾರೆ. ನಾನೇನಾರು ಮನೆಗೆ ಹೋಗ್ತೀನಿ ಅಂದ್ರೆ ಹೆಣ ಕಾಯಕ್ ಹಾಕ್ಬಿಡ್ತಾರೆ. ಅಪ್ಪ ನಿನ್ ಕೈ ಮುಗಿತೀನಿ, ನೀನೇ ಹೋಗ್ಬಿಟ್ ಬಾ. ಹೆಣ ಕಾಯಕ? ಅಲ್ಲಪ್ಪ, ಹೆಣ್ಣು ನೋಡಕ್ಕೆ. ಓ ಸರಿಯಪ್ಪ, ನೀನ್ ಹೋಗ್ಬಿಟ್ಟು ಬಂದು ಫೋನ್ ಮಾಡು, ಆಮೇಲೆ ಮನೆಗೆ ಬಂದ್ಮೇಲೆ ಮಾತಾಡೋಣ. ಸರಿ. ಈ ರಮಣ ಅವ್ರ ಹತ್ರ ಏನೋ ಕುಯ್ತಾ ಇದ್ದಾರೆ. ಒಳಗ್ ಬಂದ್ಮೇಲೆ ಏನು ಅಂತ ವಿಚಾರಿಸ್ಕೊಳ್ಳಿ. ಸರಿ, ಹಂಗಾರೆ ಟೈಮ್ ಆಗುತ್ತೆ, ನೀನ್ ಹೋಗ್ತೀನಿ. ಸರಿ ಕಣ. ಹಾ